ನಮಸ್ಕಾರ ಮಿಲಿನಿಯರ್ಸ್. ಇವಾಗ ನಾವು ಗೋಲ್ಡ್ನಲ್ಲಿ ಒಂದು ಎಂಟ್ರಿಗೆ ಪ್ಲಾನ್ನ ಮಾಡ್ತಾ ಇದ್ದೀವಿ. ಸೊ ಆ ಒಂದು ಪ್ಲಾನ್ ಯಾವ ತರಹ ಇರುತ್ತೆ, ಮತ್ತೆ ನಾನು ಎಲ್ಲಿ ಎಂಟ್ರಿನ ಪ್ಲೇಸ್ ಮಾಡ್ತೀನಿ, ಮತ್ತೆ SLL ಪ್ಲೇಸ್ ಮಾಡ್ತೀನಿ, ಮತ್ತೆ ಯಾವ ರೀಸನ್ ಮೇಲೆ ನಾನು ಒಂದು ಎಂಟ್ರಿನ ತಗೋತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮಗೆ ಲೈವ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೊರಟಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಆಕ್ಚುಲಿ ಗೋಲ್ಡ್ ಈಗ ಪ್ರೆಸೆಂಟ್ ಅಲ್ಲಿ 4027 ಅರೌಂಡ್ ಪ್ರೈಸ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ. ಸೊ ಈಗ ನಮ್ಮ ಪ್ಲಾನ್ ಯಾವ ತರಹ ಇದೆ ಅಂತ ಈಗ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾವು 15 ಮಿನಿಟ್ ಟೈಮ್ ಫ್ರೇಮ್ಗೆ ಹೋಗೋಣ. ಈ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೀವು ನೋಡ್ಬೋದು ಮಾರ್ಕೆಟ್ ಏನಾಗಿದೆ, ಈ ಒಂದು ಬ್ಲೂ ಲೆವೆಲ್ ಏನಿದೆ, ಈ ಒಂದು ಬ್ಲೂ ಲೆವೆಲ್ನ ಈ ಕಡೆಗೆ ಏನಾಗಿದೆ, ಇದೆಲ್ಲ ಇವತ್ತು ಮಾರ್ಕೆಟ್ ಮೂವ್ಮೆಂಟ್ ಆಗಿರೋದು ಅಂತ ಹೇಳಿ. ಪ್ರೈಸ್ ಏನಾಗಿದೆ, ಈ ಒಂದು ಈ ಕಡೆ ಇಲ್ಲಿ ಓಪನ್ ಆಗಿ ಇಲ್ಲಿಂದ ಇಷ್ಟು ದೊಡ್ಡದಾಗಿರುವಂತಹ ಒಂದು ಫಾಲ್ ನ ಕೊಟ್ಟಿದೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಓವರ್ ಆಲ್ ಟ್ರೆಂಡ್ ಡೌನ್ ಸೈಡ್ ಅಲ್ಲಿ ಇದೆ ಅಂತ ಹೇಳಿ. ಸೊ ಓವರ್ ಆಲ್ ಟ್ರೆಂಡ್ ಡೌನ್ ಸೈಡ್ ಅಲ್ಲಿ ಇರಬೇಕಾದ್ರೆ ನಮ್ಮ ಪ್ಲಾನ್ ಕೂಡ ನಾವು ಡೌನ್ ಸೈಡ್ ಅಲ್ಲಿ ಪ್ಲಾನ್ ಮಾಡಬೇಕಾಗುತ್ತೆ. ಸೊ ನೋಡೋಣ ಈಗ ನಮ್ಗೆ ಯಾವ ತರ ಎಂಟ್ರಿ ಸಿಗುತ್ತೋ, ಯಾವ ತರ ಎಂಟ್ರಿ ಸಿಗಲ್ವೋ, ಅಥವಾ ಸಿಕ್ಕರೆ ನಾವು ಯಾವ ತರ ಪ್ಲಾನ್ ನ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡಕ್ಕೆ ಹೊರಟಿದ್ದೀನಿ. ಓಕೆ, ಇದು 15 ಮಿನಿಟ್ ನ ಒಂದು ಟೈಮ್ ಫ್ರೇಮ್ ಆಗಿದೆ. ಅಂಡ್ ದೆನ್ ನಾ ಈ ಒಂದು ಲೈನ್ ಏನಕ್ಕಾಗಿದೆ ಅಂದ್ರೆ ಪ್ರೀವಿಯಸ್ ನ ಒಂದು ಲೋ ಆಗಿದೆ. ಇದು ನೀವು ನೋಡ್ತಾ ಇರ್ಬೋದಾ, ಪ್ರೀವಿಯಸ್ ನ ಒಂದು ಲೋ ಆಗಿದೆ ಇದು. ಸೊ ಇಲ್ಲಿಂದ ಮಾರ್ಕೆಟ್ ಮೊನ್ನೆಯ ಒಂದು ಮಾರ್ಕೆಟ್ ಏನಾಗಿದೆ, ಇಲ್ಲಿಂದ ಮೇಲ್ಗಡೆ ಹೋಗಿದೆ. ಸೊ ಹಾಗಾಗಿ ಇದೊಂದು ಕೂಡ ನಮಗೆ ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗಿ ವರ್ಕ್ ಆಗಕ್ಕೆ ಕಾಣಕ್ಕೆ ಸಿಗ್ತಾ ಇರ್ಬೋದು. ಯಾಕೆಂದ್ರೆ ಈಗ ನೋಡ್ತಾ ಇರ್ಬೋದು ಪ್ರೆಸೆಂಟ್ ಅಲ್ಲಿ ಮಾರ್ಕೆಟ್ ದೊಡ್ಡದಾಗಿರುವಂತಹ ಡೌನ್ ಫಾಲ್ ಆದ್ರೂ ಕೂಡ ಈ ಒಂದು ಲೆವೆಲ್ಗೆ ರೆಸ್ಪೆಕ್ಟ್ ಆಗಿ ಕೆಳಗಡೆ ಬಂತು, ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ. ಇದು ಒಂದು ಕೂಡ ಒಂದು ನಮಗೆ ಇಂಪಾರ್ಟೆಂಟ್ ಲೆವೆಲ್ ಆಗಿ ವರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಈಗ ನಮ್ಮ ಪ್ಲಾನ್ ಯಾವ ತರ ಇರುತ್ತೆ ಅಂದ್ರೆ, ಈಗ ನಾನು ಆಕ್ಚುಲಿ ಗೋಲ್ಡ್ ನಲ್ಲಿ ಟ್ರೇಡ್ ಮಾಡೋದು ಸ್ಕ್ಯಾಲ್ಪ್ ಬೇಸ್ಡ್ ಆಗಿ ಟ್ರೇಡ್ ನ ಜಾಸ್ತಿ ಮಾಡ್ತೀನಿ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, ಸ್ಕ್ಯಾಲ್ಪ್ ನ ಟ್ರೇಡ್ ನ ಒಂದು ಪ್ಲೇಸ್ ಮಾಡಕ್ಕೆ ನಾನು ಇಲ್ಲಿ ಟ್ರೈನ ಮಾಡ್ತಿದ್ದೀನಿ. ಸೊ ನೋಡೋಣ ನಮ್ಮ ಯಾವ ತರ ಇರುತ್ತೆ ಅಂತ ಎಂಟ್ರಿ. ಸೊ ಇದು 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ ಅದೊಂದು ಎಕ್ಸ್ಪ್ಲನೇಷನ್ ಆಗಿದೆ ಅಂತ ಕರೆಕ್ಟ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಈಗ ನಾವು ಇಫ್ ಇನ್ ಕೇಸ್ ಏನಾದ್ರೂ ಸ್ಕ್ಯಾಲ್ಪ್ ಬೇಸ್ಡ್ ಆಗಿ ನಾವು ಎಂಟ್ರಿನ ತಗೋತಾ ಇದೀವಿ ಅಂದ್ರೆ ನಾವು ಆಲ್ಮೋಸ್ಟ್ ಲೋ ಟೈಮ್ ಫ್ರೇಮ್ ಅಲ್ಲಿ ಶಿಫ್ಟ್ ಆಗಿ ಅಲ್ಲಿಂದ ನಾವು ಟ್ರೇಡ್ ನ ಪ್ಲಾನ್ ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ, 1 ಮಿನಿಟ್ ಟೈಮ್ ಫ್ರೇಮ್ ಅಥವಾ 5 ಮಿನಿಟ್ ಟೈಮ್ ಫ್ರೇಮ್ ಎರಡರಲ್ಲಿ ನಾನು ಒಂದು ನೋಡ್ಕೊಂಡು ಕನ್ಫರ್ಮೇಶನ್ ತಗೊಂಡು ನಾನು ಎಂಟ್ರಿಗೆ ಪ್ಲಾನ್ ನ ಮಾಡಬೇಕಾಗುತ್ತೆ. ಸೊ ಈಗ ನಮ್ಮ ಪ್ಲಾನ್, ಈಗ ನಾವು 5 ಮಿನಿಟ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗೋಣ. ಸೊ ಓಕೆ, ನೋಡ್ತಾ ಇರ್ಬೋದು 5 ಮಿನಿಟ್ ಅಲ್ಲಿ ಈ ತರ ಒಂದು ಕಾಣಕ್ಕೆ ಸಿಗ್ತಾ ಇದೆ. ಈಗ ನಾವು 1 ಮಿನಿಟ್ ಟೈಮ್ ಫ್ರೇಮ್ಗೆ ಹೋಗೋಣ. 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಮ್ಗೆ ಏನಾಗಿದೆ, ಮಾರ್ಕೆಟ್ ಈ ತರ ಒಂದು ಕಾಣಕ್ಕೆ ಸಿಗ್ತಾ ಇರ್ಬೋದು. ಇಲ್ಲಿಂದ ಏನಾಗಿದೆ, ನಾನೊಂದು ಟ್ರೆಂಡ್ ಲೈನ್ ನ ಹಾಕಿದ್ದೀನಿ. ಈಗ ನಮ್ಮ ಪ್ಲಾನ್ ಯಾವ ತರ ಇದೆ ಅಂದ್ರೆ, ಈ ಒಂದು ಟ್ರೆಂಡ್ ಲೈನ್ ಏನಿದೆ, ಈ ಒಂದು ಟ್ರೆಂಡ್ ಲೈನ್ ನ ಬ್ರೇಕ್ ಆಗಿ ಮಾರ್ಕೆಟ್ ಏನಾದ್ರು 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಒಂದು ಕ್ಯಾಂಡಲ್ ಏನಾದ್ರು ಕೆಳಗಡೆ ಕ್ಲೋಸ್ ಆದ್ರೆ ಆಗ ನಾವು ಡೌನ್ ಸೈಡ್ ಅಲ್ಲಿ ಎಂಟ್ರಿಗೆ ಪ್ಲಾನ್ ನ ಮಾಡಬೇಕು ಅನ್ನೋದು ಇರುತ್ತೆ. ಯಾಕೆ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ, ಒಂದು ಓವರ್ ಆಲ್ ಟ್ರೆಂಡ್ ಡೌನ್ ಸೈಡ್ ಅಲ್ಲಿ ಇದೆ, ಮತ್ತೊಂದು ಈ ಒಂದು ಟ್ರೆಂಡ್ ಲೈನ್ ನ ಬ್ರೇಕ್ ಆಗಿ ಕೆಳಗಡೆ ಏನಾದ್ರು ಮಾರ್ಕೆಟ್ ಕ್ಲೋಸ್ ಆಗಿ ಸಸ್ಟೈನ್ ಆಗಕ್ಕೆ ಟ್ರೈ ಮಾಡ್ತಾ ಇದೆ ಅಂದ್ರೆ ಆಗ ಮಾರ್ಕೆಟ್ ಕೆಳಗಡೆ ಹೋಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಒಂದು ನಮ್ಮ ಪ್ಲಾನ್. ಮತ್ತು ಇನ್ನೊಂದು ಏನ್ ಪ್ಲಾನ್ ಅಂದ್ರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ ಅಂದಾಗ ಇಲ್ಲಿ ನೋಡ್ತಾ ಇರ್ಬೋದು ಲೋವರ್ ಲೋ ಲೋವರ್ ಹೈ, ಲೋವರ್ ಲೋ ಲೋವರ್ ಹೈ, ಲೋವರ್ ಲೋ. ಸೊ ಇದು ನಮ್ಗೆ ಪ್ರೆಸೆಂಟ್ ಅಲ್ಲಿ ನಾವು ಈ ಒಂದು ಚಾರ್ಟ್ ನ ಮುಖಾಂತರ ನಾವು ಇಲ್ಲಿ ನೋಡೋದಾಯ್ತು ಅಂದ್ರೆ ಇದು ನಮ್ಗೆ ಲೋವರ್ ಹೈ ಆಗಿ ವರ್ಕ್ ಆಗಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಇದು ಕೂಡ ನಮ್ಗೆ ಏನಾಗುತ್ತೆ, ಈ ಒಂದು ಝೋನ್, ಈ ಒಂದು ಲೆವೆಲ್ ಇಲ್ಲಿದೆಲ್ಲ, ಈ ಒಂದು ಝೋನ್ ಏನಿದೆ ಇದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಏನ ಪ್ಲಾನ್ ಮಾಡಿದೀವಿ ಅಂದ್ರೆ, ನೀವು ನೋಡಬಹುದು ಇಲ್ಲಿ ಏನಾಗಿದೆ, ಮಾರ್ಕೆಟ್ ಈ ಒಂದು ಲೆವೆಲ್ ಇಂದ ಮಾರ್ಕೆಟ್ ಒಂದು ಕ್ಯಾಂಡಲ್ ಗ್ರೀನ್ ಕ್ಲೋಸ್ ಆಗಿ ಮತ್ತೆ ಕೆಳಗಡೆ ಬಂದು ಈ ಒಂದು ಟ್ರೆಂಡ್ ಲೈನ್ ಗೆ ಸಪೋರ್ಟ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಕ್ಕೆ ಟ್ರೈ ಮಾಡ್ತಾ ಇದೆ. ಬಟ್ ಏನಾಗಿದೆ, ಸೆಲ್ಲರ್ಸ್ ಗಳು ಜಾಸ್ತಿ ಇರೋ ಕಾರಣದಿಂದ ಮತ್ತೆ ಪ್ರೈಸ್ ಇದೆ ನೋಡ್ಲಿ ಯಾವ ರೀತಿ ಒಂದು ವಿಕ್ನ ಮಾಡ್ಕೊಂಡು ಕೆಳಗಡೆ ಬರ್ತಾ ಇದೆ ಅಂತೇಳಿ. ಸೊ ನಮ್ಮ ಪ್ಲಾನ್ ಏನಿದೆ ಆ ಒಂದು ಪ್ಲಾನ್ ಪ್ರಕಾರ ನಾವು ಒಂದು ಎಕ್ಸಿಕ್ಯೂಟ್ ನ ಮಾಡ್ಬೇಕಾಗುತ್ತೆ. ಇಫ್ ಇನ್ ಕೇಸ್ ಈ ಒಂದು ಕೆಳಗಡೆ, ಈ ಒಂದು ಕ್ಯಾಂಡಲ್ ನ ಕೆಳಗಡೆ ಒಂದು ಕ್ಯಾಂಡಲ್ ಏನಾದ್ರು ಬಂದು ಸ್ವಲ್ಪ ಸಸ್ಟೈನ್ ಆಗಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಅಂದಾಗ ನಾವು ಡೌನ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡೋದು ಬೆಟರ್ ಆಗಿರುತ್ತೆ. ಸೊ ನೋಡೋಣ ಯಾವ ತರ ಇರುತ್ತೆ ಅಂತೇಳಿ. ಇಫ್ ಇನ್ ಕೇಸ್ ನಮ್ಗೆ ಎಂಟ್ರಿ ಸಿಕ್ಕರೆ ಓಕೆ, ಎಂಟ್ರಿ ಸಿಕ್ಕಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅಂಡ್ ದೆನ್ ಮಾರ್ಕೆಟ್ ಯಾವ ತರ ಮೂವ್ಮೆಂಟ್ ಆಗುತ್ತೋ ನಾವು ಆ ತರ ಒಂದು ನಮ್ಮ ಪ್ಲಾನ್ ಗಳನ್ನ ನಾವು ನೋಡ್ಕೊಂಡು ಎಂಟ್ರಿಗೆ ಪ್ಲಾನ್ ನ ಮಾಡಬೇಕಾಗುತ್ತೆ. ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಫ್ರೆಂಡ್ ಆಗಿರೋದ್ರಿಂದ ನಾವು ಆಲ್ಮೋಸ್ಟ್ ಟ್ರೆಂಡ್ ನ ಫಾಲೋ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಈ ಓವರ್ ಆಲ್ ಟ್ರೆಂಡ್ ಡೌನ್ ಸೈಡ್ ಅಲ್ಲಿ ಇರೋದ್ರಿಂದ ಅಂಡ್ ದೆನ್ ಈಗ ಆ ತರ ಒಂದು ಬೇಸ್ ಅಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಅನ್ನ ಆಗ್ತಾ ಇರೋದ್ರಿಂದ ನಾನೇನ್ ಮಾಡ್ತಾ ಇದ್ದೀನಿ, ಮಾರ್ಕೆಟ್ ಇಲ್ಲಿ ಡೌನ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡಕ್ಕೆ ಟ್ರೈನ ಮಾಡ್ತಾ ಇದ್ದೀನಿ. ಸೊ ಅರೌಂಡ್ ನಮ್ಗೆ ಏನಾದ್ರು ಈ ಒಂದು ಲೋನ ಕೆಳಗಡೆ ಏನಾದ್ರು ಒಂದು ಕ್ಯಾಂಡಲ್ ಸಸ್ಟೈನ್ ಆಗಕ್ಕೆ ಟ್ರೈ ಮಾಡ್ತಾ ಇದೆ ಅಂದಾಗ ನಾವು ಡೌನ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡೋಣ.
ನಮ್ಮ ಮೊದಲನೇ ಟಾರ್ಗೆಟ್ ಇದು ಆಗಿರುತ್ತೆ, ಮತ್ತೆ ನಮ್ಮ ಎರಡನೇ ಟಾರ್ಗೆಟ್ ಇದು ಆಗಿರುತ್ತೆ. ಸ್ವಲ್ಪ ಮೇಲ್ಗಡೆನೇ ಹೇಳೋಣ, ನೋಡೋಣ ನಮಗೆ ಇಲ್ಲಿ ಎಂಟ್ರಿ ಸಿಕ್ಕರೆ ಓಕೆ, ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಜಸ್ಟ್ ವೆಯ್ಟ್ ಮಾಡಬೇಕಾಗುತ್ತೆ. ಓಕೆ, ದಿಸ್ ಈಸ್ ಅವರ್ ಫಸ್ಟ್ ಟಾರ್ಗೆಟ್, ದಿಸ್ ಈಸ್ ಅವರ್ ಸೆಕೆಂಡ್ ಟಾರ್ಗೆಟ್. ಓಕೆ, ಈಗ ನಾವೇನು ಮಾಡಬೇಕು, ನಮ್ಮ ಪ್ಲಾನ್ ಆಲ್ರೆಡಿ ಎಲ್ಲ ಸೆಟ್ ಆಗಿದೆ. ಈಗ ನಮ್ಮದು ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ, ಮುಂದಿನ ಹೆಜ್ಜೆ ಏನು ಅಂದ್ರೆ, ಈಗ ನಾವು ನಮ್ಮ ಒಂದು ಬ್ರೋಕರ್ನಲ್ಲಿ ಹೋಗಿ ಅಲ್ಲಿ ಆ ಬ್ರೋಕರ್ನಲ್ಲಿ ಈ ಒಂದು ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡೋದಷ್ಟೇ ನಮ್ಮ ಪ್ಲಾನ್. ಅದರ್ವೈಸ್ ನಾವು ಬೇರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ. ನಮಗೆ ಮೇನ್ ಆಗಿ ಏನಾಗಬೇಕಾಗಿದೆ, ಈ ಒಂದು ಕ್ಯಾಂಡಲ್ ಏನಿದೆ, ಈ ಒಂದು ಕ್ಯಾಂಡಲ್ನ ಕೆಳಗಡೆ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಒಂದು ಸ್ವಲ್ಪನಾದ್ರೂ ಸಸ್ಟೈನ್ ಆಗಕ್ಕೆ ಟ್ರೈ ಮಾಡ್ತಾ ಇದೆ ಅಂದಾಗ ನಾವು ಡೌನ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡಬಹುದು. ಹಾಗಂತ ಹೇಳಿ ಇಲ್ಲಿ ಕೆಳಗಡೆ SL ಇಟ್ಟು ಮೇಲ್ಗಡೆ ಹೋಗುತ್ತಂತೇಳಿ ಅದು ನಾವು ತಗೊಳಕ್ ಆಗಲ್ಲ. ಸೊ ನಮ್ಮ ಪ್ಲಾನ್ ಯಾವ ತರ ಇರುತ್ತೆ, ನಾವು ಆ ಪ್ಲಾನ್ ಮುಖಾಂತರನೇ ಈ ಒಂದು ಟ್ರೇಡ್ ನ ಮಾಡಬೇಕಾಗಿರುತ್ತೆ. ಈ ಒಂದು ಎಂಟ್ರಿಯಲ್ಲಿ ನಾನು ಅರೌಂಡ್ ಒಂದು $4 ಅಷ್ಟು ಒಂದು ನಮ್ಮ ಒಂದು ಸ್ಟಾಪ್ ಲಾಸ್ ನ ನಾನು ತಗೊಳಕ್ಕೆ ರೆಡಿ ಆಗಿದ್ದೀನಿ ಅಂತ ಹೇಳಿ. ಇಲ್ಲಿಂದ ಮಾರ್ಕೆಟ್ ಏನಾಗುತ್ತೆ, ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತ ಹೇಳಿ ನಾನು ಒಂದು ಎಂಟ್ರಿನ ತಗೊಂಡಿದ್ದೀನಿ. ಸೊ ನೋಡೋಣ, ಇಫ್ ಇನ್ ಕೇಸ್ ನಮ್ಮ ಆಸ್ ಪರ್ ಅವರ್ ಎಕ್ಸ್ಪೆಕ್ಟೇಷನ್, ಆಸ್ ಪರ್ ಅವರ್ ಪ್ಲಾನಿಂಗ್ ಏನಾದರೂ ಮಾರ್ಕೆಟ್ ಕೆಳಗಡೆ ಬಂದ್ರೆ ನಮಗೆ ಪ್ರಾಫಿಟ್ ಆಗುತ್ತೆ. ಅದರ್ವೈಸ್ ಮೇಲ್ಗಡೆ ಹೋದ್ರೆ ನಾವೀಗ ಆಲ್ರೆಡಿ ಒಂದು SL ನ ಇಟ್ಟಿದೀವಿ, ಆ ಒಂದು SL ಹಿಟ್ ಆಗುತ್ತೆ, ಸಿಂಪಲ್. ಬೇರೆ ಏನು ನಾವಿಲ್ಲಿ ಮಾಡಕ್ ಆಗಲ್ಲ. ಆಸ್ ಪರ್ ಅವರ್ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಏನಾಗಿದೆ, ಈ ಒಂದು ಕ್ಯಾಂಡಲ್ ಏನಿದೆ, ಈ ಒಂದು ಕ್ಯಾಂಡಲ್ ನ ಕೆಳಗಡೆ ಇಲ್ಲಿ ನೋಡ್ತಾ ಇರಬಹುದು ಚೆನ್ನಾಗಿ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ನಾವೇನ್ ಮಾಡಿದೀವಿ, ಡೌನ್ ಸೈಡ್ ಅಲ್ಲಿ ಒಂದು ಎಂಟ್ರಿಗೆ ಆಲ್ರೆಡಿ ಪ್ಲೇಸ್ ನ ಮಾಡಿದೀವಿ. ಸೊ ಈಗ ಆಲ್ರೆಡಿ ನಮ್ಮ ಒಂದು SL ಏನಾಗಿದೆ, ಅರೌಂಡ್ ಒಂದು $3.5 ಅಷ್ಟು ನಮ್ಮ ಒಂದು SL ಇದೆ. ನಮ್ಮ ಟಾರ್ಗೆಟ್ ನ ನಾವು ನೋಡ್ಕೊಂಡು ಎಕ್ಸ್ಪೆಕ್ಟೇಷನ್ಗೆ ನಾವು ತಗೋಬೇಕಾಗುತ್ತೆ. ನೋಡೋಣ ಇಲ್ಲಿ ಯಾವ ತರ ಒಂದು ಮೂವ್ಮೆಂಟ್ ಆಗುತ್ತೆ ಏನು ಅಂತ ಹೇಳಿ ನೋಡುವ. ನಮ್ಮ ಮೊದಲನೇ ಟಾರ್ಗೆಟ್ ಏನಾಗಿದೆ, ಇದು ನಮ್ಮ ಮೊದಲನೇ ಟಾರ್ಗೆಟ್ ಆಗಿರುತ್ತೆ, ಇದು ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಸೊ ನೋಡೋಣ ಇಲ್ಲಿ ಯಾವ ತರಹ ಒಂದು ಮೂವ್ಮೆಂಟ್ ಆಗುತ್ತೆ ಏನು ಅಂತ ಹೇಳಿ ವೇಟ್ ಮಾಡೋಣ. ನಮಗೆ ಇದೊಂದು ಕೂಡ ಸಪೋರ್ಟ್ ಲೈನ್ ಆಗಿ ವರ್ಕ್ ಹೋಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದ್ರೆ, ಈ ಒಂದು ಲೈನ್ ಏನಕ್ಕೆ ಅಂದ್ರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈಗ ಅಪ್ಸೈಡ್ ಎಲ್ಲ ನೋಡೋದಾದ್ರೆ ಇಷ್ಟೊಂದು ಮೇಜರ್ ಅಲ್ಲ, ಬಟ್ ಸ್ಟಿಲ್ ಇಟ್ಸ್ ಒಂದು ಸಪೋರ್ಟ್ ಲೈನ್ ಆಗಿ ವರ್ಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಾನು ಹೇಳ್ತಾ ಇರೋದು. ಯಾಕೆ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಪ್ರೈಸ್ ಇಲ್ಲಿಂದ ಮೇಲ್ಗಡೆ ಹೋಗಿ ಸೊ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ ನ ಮಾಡ್ಕೊಂಡು ಮೇಲ್ಗಡೆ ಮೊಮೆಂಟಮ್ ನ ಕೊಡ್ತಾ ಇದೆ. ಸೊ ಹಾಗಾಗಿ ಇದು ಕೂಡ ನಮಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಲೆವೆಲ್ ಆಗಿ ವರ್ಕ್ ಆಗೋ ಚಾನ್ಸಸ್ ಇರುತ್ತೆ ಸಮ್ ಟೈಮ್ಸ್. ಸೊ ನೋಡಿ, ಇಲ್ಲಿ ಇದೇ ರೀತಿ ಇಲ್ಲಿ ಏನಾಗ್ತಾ ಇದೆ, ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆಗಕ್ಕೆ ಟ್ರೈ ಕೂಡ ಮಾಡ್ತಾ ಇದೆ. ಅಂದ್ರೆ ಇಲ್ಲಿ ಏನಾಗಿದೆ, ಇಲ್ಲಿ ತಗೊಂಡಿರುವಂತಹ, ಇಲ್ಲಿ ಎಂಟ್ರಿನ ತಗೊಂಡಿರುವಂತಹ ಒಂದು ಟ್ರೇಡರ್ಸ್ಗಳ ಒಂದು SL ಏನಿರುತ್ತೆ, ಈ ಒಂದು ಕೆಳಗಡೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಇನ್ನೂ ಒಂದು ಕೆಲವೊಂದಿಷ್ಟು ಲಾಟ್ಸ್ಗಳನ್ನ, ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಇಲ್ಲಿ ಆಡ್ ಮಾಡಕ್ಕೆ ಟ್ರೈನ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಏನಾಗುತ್ತೆ, ಪ್ರೈಸ್ ಸ್ವಲ್ಪ ಕನ್ಸಲ್ಟೇಷನ್ ಅಥವಾ ಒಂದು ಸ್ವಲ್ಪ ಅಪ್ಸೈಡ್ ಅಲ್ಲಿ ಮೂವ್ಮೆಂಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಇದು ಒಂದು ನಮಗೆ ಇಂಡಿಕೇಟ್ ಮಾಡ್ತಾ ಇದೆ. ನಮ್ಮ ಒಂದು ಹೇಳಿದ್ನಲ್ಲ, ನಮ್ಮ ಒಂದು ಫಸ್ಟ್ ಟಾರ್ಗೆಟ್ ಏನಾಗಿರುತ್ತೆ, ಈ ಒಂದು ಲೆವೆಲ್ ನಮ್ಮ ಒಂದು ಫಸ್ಟ್ ಟಾರ್ಗೆಟ್ ಏನಾಗಿರುತ್ತೆ. ನಮ್ಮ ಒಂದು ಸೆಕೆಂಡ್ ಲೈನ್ ಟಾರ್ಗೆಟ್ ಏನಾಗಿರುತ್ತೆ, ಈ ಒಂದು ಲೋ ಆಗಿರುತ್ತೆ. ಸೊ ನೋಡೋಣ ಇಲ್ಲಿ ಏನಾಗುತ್ತೆ ಅಂತ ಹೇಳಿ. ಸೊ ನಾನು ಹೇಳಿದಾಗೆ ಪ್ರೈಸ್ ಇಲ್ಲಿ ನೋಡ್ತಾ ಇರಬಹುದು, ಈ ಒಂದು ಲೈನ್ಗೆ ಸಪೋರ್ಟಿಂಗ್ ತಗೊಂಡು ಸೊ ಇಷ್ಟು ದೊಡ್ಡದಾಗಿರುವಂತಹ ಕ್ಯಾಂಡಲ್ ನ ಕ್ರಿಯೇಟ್ ಮಾಡಿದೆ ಅಂತ ಹೇಳಿ. ಸೊ ಹಾಗಾಗಿ ಸಣ್ಣ ಪುಟ್ಟ ಒಂದು ಸಣ್ಣ ಪುಟ್ಟ ಒಂದು ಲೆವೆಲ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗಿ ವರ್ಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸಿ ಆಸ್ ಪರ್ ಎಕ್ಸ್ಪೆಕ್ಟೇಷನ್ ಪ್ರೈಸ್ ದೊಡ್ಡದಾಗಿರುವಂತಹ ನಮ್ಮ SL ಹಿಟ್ ಆಯಿತು. ಇದೊಂದೇ ಕ್ಯಾಂಡಲ್ ಇಂದ ಇಲ್ಲಿ ಯಾವುದೇ ರೀತಿಯ ಒಂದು ಏನೂ ಇರಲಿಲ್ಲ. ಐ ಮೀನ್
ನ್ಯೂಸ್ ಇರಲಿಲ್ಲ, ಏನೂ ಇರಲಿಲ್ಲ, ಎಂಥದ್ದು ಇರಲಿಲ್ಲ. ನೋಡಿ ಇಲ್ಲಿ ಪ್ರೈಸ್ ಇದೊಂದೇ ಕ್ಯಾಂಡಲಲ್ಲಿ ಇಷ್ಟು ದೊಡ್ಡದಾಗಿರುವಂತಹ ಕ್ಯಾಂಡಲ್ನ ಮಾಡಿ ಪ್ರೈಸ್ ಮೇಲ್ಗಡೆ ಹೋಗಿದೆ. ವಾವ್. ಸೊ ಇಲ್ಲಿ ನಮ್ಮ SL ಹಿಟ್ ಆಗಿದೆ. ಆಕ್ಚುಲಿ ನಮ್ಮ ಎಂಟ್ರಿ ಕರೆಕ್ಟ್ ಆಗಿ ಇತ್ತು, ನಮ್ಮ ಒಂದು ಪ್ಲಾನಿಂಗ್ ಕೂಡ ಕರೆಕ್ಟ್ ಆಗಿ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ನನ್ಗೆ ಗೊತ್ತಿಲ್ಲ ಏನಕ್ಕೆ ಇಷ್ಟು ದೊಡ್ಡದಾಗಿರುವಂತಹ ಒಂದು ಕ್ಯಾಂಡಲ್ ಮೊಮೆಂಟಮ್ ಆಯಿತು ಅಂತ ಹೇಳಿ. ಇಟ್ಸ್ ಹ್ಯಾಪನ್ಸ್ ಸಮ್ಟೈಮ್ಸ್, ಏನು ಮಾಡೋಕ್ಕಾಗಲ್ಲ. ವೇಟಿಂಗ್ ಫಾರ್ ನೆಕ್ಸ್ಟ್ ಆ್ಯಂಡ್ ಬೆಟರ್ ಅಪರ್ಚುನಿಟಿ.